ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ಗಳಲ್ಲಿ ಸಿಗೋ ಥರನೇ ತುಂಬಾ ಸುಲಭದಲ್ಲಿ ಮನೆಯಲ್ಲಿ ಯಾವ ರೀತಿ ಗರ್ಗರಿಯಾದ ಪೂರಿನ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಪೂರಿ ಸರಿಯಾಗಿ ಉಬ್ಬಿ ಬರಲ್ಲ ಅನ್ನುವರು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನೀವು ಕೂಡ ಈ ರೀತಿ ಉಬ್ಬಿದ ಪೂರಿನ ಮಾಡ್ಕೊಳ್ಬಹುದು. ಮೈದಾ ಹಿಟ್ಟು ಬಳಸಿದೆ ಈ ರುಚಿಯಾದ ಗರ್ಗರಿಯಾದ ಪೂರಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಒಂದು ಅಗಲವಾದ ಪಾತ್ರೆ ಅಥವಾ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ ಆಗುವಷ್ಟು ನೀರು ಹಾಕಿ 1 ಚಮಚ ಆಗುವಷ್ಟು ಸಕ್ಕರೆ, 1/4 ಚಮಚ ಆಗುವಷ್ಟು ಉಪ್ಪು, 2 ಚಮಚ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ನೆನೆಸೋದೇನು ಬೇಕಾಗಿಲ್ಲ. ಸಕ್ಕರೆ ಕರಗಿ ರವೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಂತರ ಇದಕ್ಕೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟೇನು ಹಾಕೋದು ಬೇಡ. 1 ಕಪ್ ಗೋಧಿ ಹಿಟ್ಟಿಗೆ 2 ಚಮಚ ಆಗುವಷ್ಟು ಚಿರೋಟಿ ರವೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಿದ್ರೆ 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಪೂರಿಗೆ ಒಳ್ಳೆ ಕಲರ್ ಬರುತ್ತೆ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು. ಇದಿಷ್ಟನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀರೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಕಲಸಾದ್ಮೇಲೆ ಒಂದು 2 ರಿಂದ 3 ನಿಮಿಷ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪೂರಿ ಒಂದೇ ಸೈಜಲ್ಲಿ ಇರುತ್ತೆ. ಹಾಗೆ ಬೇಗ ಬೇಗ ನಡ್ಸ್ಕೊಳ್ತಾ ಹೋಗಬಹುದು. ಪೂರಿ ಯಾವ ಸೈಜಲ್ಲಿ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಪೂರಿ ಸ್ವಲ್ಪ ದೊಡ್ಡದಾಗಿರಬೇಕು ಅಂದರೆ ಉಂಡೆನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಒಂದು ಉಂಡೆನ ತಗೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಲಟ್ಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡಿ ಲಟ್ಸ್ಕೊಳ್ಲಿಕ್ಕೆ ಹೋಗಬೇಡಿ, ಹಾಗೆ ತೀರಾ ದಪ್ಪ ಮಾಡಿದರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ಚಪಾತಿ ಎಲ್ಲ ಹೇಗೆ ಲಟ್ಸ್ಕೊತೀವಲ್ಲ ಅದೇ ರೀತಿ ಲಟ್ಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಇಷ್ಟು ದಪ್ಪ ಮಾಡಿ ಲಟ್ಸ್ಕೊಳ್ಬೇಕು. ಇದನ್ನು ಇವಾಗ ಎಣ್ಣೆಲಿ ಫ್ರೈ ಮಾಡಿದ್ರೆ ಆಯಿತು. ಎಣ್ಣೆ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಆಗಿ ಎಣ್ಣೆ ಕಾದ ಮೇಲೆ ಎಣ್ಣೆಲಿ ಬಿಟ್ಟು ನೋಡಿ ಈ ರೀತಿ ಮೇಲ್ಗಡೆಯಿಂದ ಕಂಟಿನ್ಯೂಸ್ ಆಗಿ ಎಣ್ಣೆ ಹಾಕ್ತಾ ಇರಬೇಕು. ಎಣ್ಣೆಲಿ ಬಿಟ್ಟಿದ ತಕ್ಷಣ ಮೇಲ್ಗಡೆಯಿಂದ ಈ ರೀತಿ ಎಣ್ಣೆ ಹಾಕ್ತಾ ಹೋದ ಹಾಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೂ ಪೂರಿ ಸರಿಯಾಗಿ ಉಬ್ಬಿ ಬರಲ್ಲ. ಹಾಗೆ ಒಂದ್ಸಲ ಈ ರೀತಿ ಉಬ್ಬಿ ಬಂದ ಮೇಲೆ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆ ಸ್ವಲ್ಪ ಕೆಂಪು ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನಾನಿಲ್ಲಿ ಇನ್ನೊಂದು ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಗೆ ಗ್ಯಾಸ್ ಉರಿನ ಜಾಸ್ತಿ ಇಟ್ಟು ಲಟ್ಸಿರೋ ಪೂರಿ ಎಣ್ಣೆಲಿ ಬಿಟ್ಟಿದ ತಕ್ಷಣ ಮೇಲ್ಗಡೆಯಿಂದ ಕಂಟಿನ್ಯೂಸ್ ಆಗಿ ಎಣ್ಣೆ ಹಾಕ್ತಾ ಇರಬೇಕು. ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಮೇಲೆ ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆ ಇಟ್ಟು 2 ಕಡೆ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಿಂದ ತೆಗೆದ್ರೆ ಆಯಿತು. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಪೂರಿನ ಮಾಡ್ಕೊಂಡ್ರೆ ಆಯಿತು. ಪೂರಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಅವರೆಕಾಳು ಸಾಗುನ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಅವರೆಕಾಳು ಸಾಗು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೋಬಹುದು. ಹೋಟೆಲ್ಗಳಲ್ಲಿ ಸಿಗೋ ಥರನೇ ತುಂಬಾ ಸುಲಭದಲ್ಲಿ ಮನೇಲೆ ಗರಿಗರಿಯಾದ ಪೂರಿನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟು ಹಾಕದೆ ಬರೀ ಗೋಧಿ ಹಿಟ್ಟನ್ನು ಬಳಸಿ ತುಂಬಾ ಸುಲಭದಲ್ಲಿ ನೋಡಿ ಈ ರೀತಿ ಗರಿಗರಿಯಾದ ಪೂರಿನ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.